ಬಿಗ್ ಬಾಸ್ ರನ್ನರ್ ಅಪ್ ಡ್ರೋನ್ ಪ್ರತಾಪ್ ಮೇಲೆ ಸಾಲು ಸಾಲು ಆರೋಪಗಳು ಬರ್ತಾ ಇತ್ತು. ಈಗ ಸದ್ಯ ಅವರ ಜೊತೆಯಲ್ಲೇ ಇದ್ದಂತಹ ಅವರ ಸ್ನೇಹಿತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡೆದು ವಂಚನೆ ಮಾಡಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಡ್ರೋನ್ ಪ್ರತಾಪ್ ಅವರ ಖುದ್ದು ಅವರ ಸ್ನೇಹಿತನೇ ಆರೋಪ ಮಾಡ್ತಾ ಇರುವಂತದ್ದು. ಈಗ ಸದ್ಯ ನಮ್ಮ ಜೊತೆಯಲ್ಲಿ ಡ್ರೋನ್ ಪ್ರತಾಪ್ ಅವರ ಸ್ನೇಹಿತ ಚಂದನ್ ಗೌಡ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿ ವಂಚನೆ ಮಾಡಿದ್ರು ಅಂತ. ಸರ್, ಮೊದಲಿಗೆ ಬಿಗ್ ಬಾಸ್ನಲ್ಲಿ ಇದ್ದಾಗ ನೀವೇ ಸಪೋರ್ಟ್ ಮಾಡಿದ್ರಿ, ಬಿಗ್ ಬಾಸ್ ಇಂದ ಹೊರಬರೋವರೆಗೂ ಕೂಡ ನೀವೇ ಸಪೋರ್ಟ್ ಮಾಡಿದ್ರಿ. ಯಾಕೆ, ಏನಾಯ್ತು, ಏನು ಆರೋಪ ಮಾಡ್ತಾ ಇರೋದು ನೀವು? ಸರ್ ಇವಾಗಲೂ ಓಕೆ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೆ. ಬಟ್ ಅವನು ಏನು ಅಂದರೆ ಅವನ ಮೋಟಿವ್ ಅವನಿಗೂ ನನಗೂ ಅಟ್ಯಾಚ್ಮೆಂಟ್ ಆಗಿದ್ದ ಕಾರಣನೇ ಟಿಕೆಟ್ ವಿಚಾರ. ಕುಮಾರಣ್ಣನ ಹತ್ರ ಟಿಕೆಟ್ ಕೇಳಿ ಇದು ಮಾಡ್ತೀನಿ ಅಂದ್ಬಿಟ್ಟು ಅದೇ ವಿಚಾರಕ್ಕೋಸ್ಕರನೇ ನನಗೂ ಅವನಿಗೂ ಒಂದು ಬಾಂಧವ್ಯ ಬೆಳೆದಿದ್ದು. ಬಟ್ ಕೊನೆಯಲ್ಲಿ ಓಕೆ, ಅವ್ನು ಹೋದ, ಬಿಗ್ ಬಾಸ್ಗೆ ಹೋದ. ಆಮೇಲೆ ಅವ್ನಿಗೆ ಇತ್ತು, ಅವ್ನಿಗೆ ಇಂಟೆನ್ಷನ್ಸ್ ಇತ್ತು. ಪ್ರತಾಪ್ಗೆ ಏನಂತ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಇಂಟೆನ್ಷನ್ ಇತ್ತು. ಇದಕ್ಕೆ ತುಂಬ ಏನು ಹೆಲ್ಪ್ ಬೇಕು ಎಲ್ಲನೂ ತುಂಬ ಮಾಡಿದೆ. ಆ್ಯಂಡ್ 3-4 ಮಂತ್ಸು ನನ್ನ ವೈಯಕ್ತಿಕ ಕೆಲಸ ಎಲ್ಲ ಬಿಟ್ಟು ನಾನು ಅವ್ರಿಗೆ ಬ್ಯಾಕ್ ಬೋನಲ್ಲಿ ನಿಂತ್ಕೊಂಡು ನಾನು ಕೆಲಸ ಮಾಡಿ ಕೊಟ್ಟೆ. ಬಟ್ ಅವ್ರಿಗೆ ಕೊನೆಯಲ್ಲಿ ನೋಡಿದ್ರೆ ಇವಾಗ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇನ್ ರಿಟರ್ನ್ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಟಿಕೆಟ್ ವಿಚಾರ. ಆಮೇಲೆ ದುಡ್ಡನ್ನು ಬೇಕಾದ್ರೆ ನಾನು ದುಡ್ಡಿನ ವಿಚಾರನ ನಾನು ಇದು ಮಾಡಕ್ ಹೋದೆ. ಆಮೇಲೆ ಮಾಧವ್ ಅಂತ ಅಂದ್ಬಿಟ್ಟು ಅವ್ರ ಸ್ನೇಹಿತರೆ. ಅಲ್ಲ, ಈಗ ಎಕ್ಸಾಕ್ಟ್ ಆಗಿ ಏನಾಯ್ತು, ನೀವೇನ್ ಕೇಳಿದ್ರಿ, ಅವ್ರೇನ್ ಹೇಳಿದ್ರು, ಜೊತೆಗೆ ಯಾವ ರೀತಿ ವಂಚನೆ ಮಾಡಿದ್ರು ಅಂತ ಕೇಳ್ತಾರೆ. ಸರ್, ನಾನು ಆ್ಯಕ್ಚುಲಿ ನನಗೆ ಪೊಲಿಟಿಕಲ್ ಇಂಟೆನ್ಷನ್ಸ್ ಇದ್ದಿದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಲಾಸ್ಟ್ ಟೈಮ್ ಒಂದು ಸ್ಥಳೀಯ ಎಲೆಕ್ಷನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಸೋತಿದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದ್ರ ಬಗ್ಗೆ ವಿಚಾರ ಅವ್ರಿಗೂ ಗೊತ್ತಿತ್ತು. ಸೊ ಅದರಿಂದ ಅವ್ರು ಏನು ಮಾಡಿದ್ರು, ಸ್ವಲ್ಪ ಅಂದರೆ ಅವ್ರಿಗೆ ಈಗ ಸದ್ಯಕ್ಕೆ ಬಿಗ್ ಬಾಸ್ಗೆ ಹೋಗೋಕ್ಕೆ, ಆಮೇಲೆ ದೆನ್ ಇವಾಗ ತಿರ್ಗಾ ಸೆಕೆಂಡ್ ಹಾಫಲ್ಲಿ ಜನ ಎಲ್ಲ ಸ್ವಲ್ಪ ಫಸ್ಟ್ ಹಾಫಲ್ಲಿ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ. ಫಸ್ಟ್ ಟೈಮ್ ಬಿಟ್ಬಿಟ್ಟಿದ್ದಾರೆ. ಸೆಕೆಂಡ್ ಟೈಮ್ ಬಂದಾಗ ಸ್ವಲ್ಪ ನೇಮ್ ತೊಗೊಳ್ಳೋಣ, ಚೆನ್ನಾಗಿ ಇದು ಮಾಡೋಣ, ಹೈಲೈಟ್ ಆಗೋಣ ಅಂತ ಅಂದ್ಬಿಟ್ಟು ಅವರು ಟ್ರೈ ಮಾಡಿದ್ರು. ಸೊ ಅದಕ್ಕೆ ನಾನು, ಏಕೆಂದರೆ ಚೇಂಜ್ ಆಗಿ ಇವಾಗ ಬೇರೆ ಏನೋ ಲೈಫ್ ಕಟ್ಕೋಬೇಕು ಅಂತಿದ್ದಾರೆ. ಎಲ್ಲರಿಗೂ ಕಾಮನ್ ಬರುತ್ತೆ, ಅದು ಕಾಮನ್ ಆಗಿ ಬರುತ್ತೆ ಹೋಗುತ್ತೆ, ಅದೇ ಥರ ಇರುತ್ತೆ, ಬಿಟಾಕು ಅಂದ್ಕೊಂಡು ನಾನು ಅದೇ ಆ್ಯಂಗಲಲ್ಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದೆ ಸರ್. ತುಂಬ ಸಪೋರ್ಟ್ ಮಾಡಿದೆ. ನೋಡಿರ್ತೀರ ನೀವು ವಿಡಿಯೋಸ್ನ. ಫಸ್ಟು ಡ್ರೋನ್ ಫ್ಲೈ ಮಾಡಿರೋದೆ ನಮ್ಮ ಲೊಕ್ಯಾಲಿಟಿ ತಳಗೋದಿಲ್ಲೇ. ಫಸ್ಟು ಡ್ರೋನ್ ಫ್ಲೈ ಮಾಡಿರೋದು ಅವ್ರದ್ದು. ಅವ್ರು ಹೇಳಿದ್ದಾರೆ, ಮಂಡ್ಯ ಜಿಲ್ಲೆ ತಳಗೋದಿ ಗ್ರಾಮದಲ್ಲಿ ನಾನು ಫಸ್ಟು ಅಮೌಂಟ್ ತೊಗೊಳ್ತಾ ಇದ್ದೀನಿ ಅಂದ್ಬಿಟ್ಟು ಡ್ರೋನ್ ಫ್ಲೈ ಮಾಡಿಬಿಟ್ಟು ಅಂತ ಹೇಳಿದ್ದಾರೆ. ಬಟ್ ನನಗೆ ಆಮೇಲೆ ಇನ್ನೊಂದು ಏನಂದರೆ, ನಾನು ಅಪ್ರೋಚು ಕೂಡ ಮಾಡೋಕೆ ಹೋಗ್ತಿಲ್ಲ. ಹಿಂಗೆ ಫುಲ್ ನೆಗೆಟಿವ್ ಇದೆ ಅಂದರೆ, ನನಗೆ ಅವ್ರು ಹೇಳಿರೋದು DGCಯಲ್ಲಿ ನನಗೆ ಸರ್ಟಿಫಿಕೇಟ್ ಇದೆ, ನಾನು ಫ್ಲೈ ಮಾಡ್ಬೋದು, ಐ ಹ್ಯಾವ್ ನನಗೆಲ್ಲ ಡಾಕ್ಯುಮೆಂಟ್ರಿ ಕರೆಕ್ಟ್ ಇದೆ ಅಂತ ಹೇಳಿದರು. ಅಲ್ಲ, ನಾನು ಈಗ ಎಕ್ಸಾಕ್ಟ್ ನೀವು ಕಂಪ್ಲೇಂಟ್ ಕೊಟ್ಟಿರೋದು, ಈಗ ನಗರ ಪೊಲೀಸ್ ಆಯುಕ್ತರು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ಕಾರಣಕ್ಕೆ ಕೊಟ್ಟಿದ್ದೀರಾ, ನಿಮಗೇನು ಹೇಳಿದ್ರು ಅಂತ? ಸರ್, ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಂಚನೆ ಮಾಡಿರೋದಕ್ಕೊಂದು ಆಯ್ತಾ. ಯಾವ ಟಿಕೆಟು? ಜಿಲ್ಲಾ ಪಂಚಾಯತಿ ಟಿಕೆಟ್ ಸರ್. ತಳಗೋದಿದ್ದು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಿಸ್ತೀನಿ ಅಂತ ವಂಚನೆ ಮಾಡಿದ್ರು. ಸೊ ನಮಗೆ ಏನು ಬೇಕು ಅದನ್ನು ಅವರು ಯೂಸ್ ಮಾಡಿಕೊಂಡು ಕೊನೆಯಲ್ಲಿ ಕೈ ಬಿಟ್ರು ಸರ್. ಎಷ್ಟು ಹಣ ಪಡೆದ್ರು ಸರ್? 2 ಲಕ್ಷ ನಗದು ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿದ್ದೀನಿ. ಈಗ ಏನಂತ ಹೇಳ್ತಿದ್ದಾರೆ ಸರ್? ಇವಾಗ ಫೋನ್ ಎತ್ತುತ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಾಧವನ್ ಅವರು ಕೂಡ, ಅವ್ರಿಗೂ 50,000 ಕೊಟ್ಟಿದ್ದೀನಿ, ಅವರು ಕೂಡ ಫೋನ್ ಎತ್ತುತ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಯಾವ ಪಕ್ಷದಿಂದ ಕೊಡ್ತೀನಿ ಅಂತ ಹೇಳಿದ್ರು ಸರ್? ನನಗೆ ಡೈರೆಕ್ಟು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವರ ಪಕ್ಷದಿಂದ, JDS ಪಕ್ಷದಿಂದಾನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಸರ್. ಅಂದ್ರೆ ಕುಮಾರಸ್ವಾಮಿ ಅವರು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೆ ಅಂತ ಆಡಿಯೋದಲ್ಲಿ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಇದನ್ನೇ ನನಗೆ ಆ್ಯಕ್ಚುಲಿ ಅವ್ರಿಗೆ ಕುಮಾರಸ್ವಾಮಿ ಅವರು 5 lakhs ಕೊಟ್ಟಿದ್ರಿಂದ ನನಗೆ ಅದೇ ಇಂಟೆನ್ಷನ್ ನಾನು ಇದ್ದೆ. ದೆನ್ ಆಮೇಲೆ ಪುನಃ ಇವ್ರು ಯಾವಾಗ ಹೋಗಿ ಬರ್ತಾ ಇದೆ ಕಾಮನ್ ಆಗಿ ಅಂತ ಹೇಳಿದ್ರು, ಅದೆಲ್ಲ ಇಟ್ಕೊಂಡು ನಾನು ಕ್ಯಾಶುವಲ್ ಆಗಿ ಹೌದು ಬಿಡು ಹೋಗ್ಲಿ, ಕೊಡಿಸ್ಲಿ, ಆಮೇಲೆ ಇವ್ರ ಕಂಪ್ನಿ ಬೆಳವಣಿಗೆ ಆಗುತ್ತೆ. ಈಗ ನನ್ನ ಕಂಪ್ನಿನೂ ಬೆಳವಣಿಗೆ ಆಗುತ್ತೆ, ಜೊತೆಲಿ ನಿನಗೂ ಕೂಡ ನಿನ್ನ ಆಂಬಿಷನ್ಗೂ ಒಂದು ಯೂಸ್ ಆಗುತ್ತೆ ಅಂತ ಹೇಳೋದ್ರಿಂದ ನಾನು ಅದನ್ನು ಸರಿ ಆಯಿತು ಅಂದ್ಬಿಟ್ಟು ನಾನು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ದೆನ್ ಈ ಇಂಟೆನ್ಷನ್ ವೆಯ್ಟ್ ಮಾಡ್ತಿದ್ದೆ ಸರ್. ಆ್ಯಂಡ್ ಇವನ್ ನಾನು ಅವ್ರಿಗೆ ಬಿಗ್ ಬಾಸ್ಗೆ ಹೋದಾಗಲೂ ಕೂಡ ಸಾರಂಗ್ ಬಂದಾಗ ಸಾರಂಗ್ ಏನು ಮಾತಾಡೋಕ್ಕೆ ನಾನು ಸಾರಂಗ್ ಹೇಳಿದೆ, ಸಾರಂಗ್ ನಮ್ಮ ಹತ್ರ ಇರೋದು ಏನು ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಲೆಟ್ ಡ್ರೋನ್ ಪ್ರತಾಪ್ ಬರಲಿ, ಬಂದ ಮೇಲೆ ಅವ್ರ ಹತ್ರ ಮಾತಾಡಿಕೊಂಡು ನಾವು ಕ್ಲಿಯರ್ ಮಾಡ್ತೀವಿ. ಬಟ್ ಆ ವ್ಯಕ್ತಿ ಮಾತಾಡೋಕ್ಕೂ ರೆಡಿ ಇಲ್ಲ. ಇವಾಗ ಅಂದರೆ ಸ್ವಲ್ಪ ಈಗೋ ಬಂದ್ಬಿಟ್ಟಿದೆ. ಹೆಂಗೆ ಅಂದರೆ ಅನ್ನೋ ಥರ ಬಂದ್ಬಿಟ್ಟಿದೆ. ಅದನ್ನು ಜನದ ಮುಂದೆ ತೋರಿಸ್ಕೊಳ್ತಾ ಇಲ್ಲ. ಅವರು ಪಕ್ಕದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ, ಇವನ್ ನಾನು ರವಿ ಅವ್ರ ಹತ್ರನೂ ಬೆಳಗ್ಗೆ ಮಾತಾಡಿದೆ. ಈಗ ಅವ್ರ ಆಪ್ತರು ಅವರೇ ಇರೋರು ಜೊತೆಲಿ, ರವಿ ಅನ್ನೋರು ಒಬ್ಬರೇನೆ.
ಅವ್ರ ಹತ್ರನೂ ಮಾತಾಡೋದು ಸೇಮ್, ಅವರು ಅದನ್ನು ಹೇಳಿದ್ರು. ಈಗ ಅವ್ರಿಗೆ ಈಗೋ ಬಂದ್ಬಿಟ್ಟಿದೆ, ಈಗ ಒಂಥರ ಮೇಲ್ಗಡೆ ಹೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆ ಏನಂದ್ರೆ ಕೊಟ್ಟಿರೋ ವರ್ಡ್ಸ್ನ ಕಾಪಾಡ್ಕೊಳ್ತಾ ಇಲ್ಲ ಅವರು. ಅದ್ರ ಮೇಲೆ ಅವ್ರಿಗೆ ಏನೂ ಇದೇ ಇಲ್ಲ, ಅದ್ರ ಪರಿಜ್ಞಾನನೇ ಇಲ್ಲ. ನಾನು ಹಿಂಗೆ ವರ್ಡ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಇವ್ರು ಡಿಪೆಂಡ್ ಆಗಿರೋ ತಪ್ಪೇನೆ ನಾನು ಒಪ್ಕೊಳ್ತೀನಿ. ಬಟ್ ಅಂದರೆ ಬಿಡು ಅಂತ ಅಂದ್ಬಿಟ್ಟು ಒಂದು ಸ್ನೇಹ ಭಾಗದಲ್ಲೂ ನಾನು ತಗೊಂಡೆ, ಜೊತೆಲಿ ಈ ಥರನೂ ತಗೊಂಡವ್ರನ್ನ ತಗೊಂಡೆ ಸರ್. ನಿಮ್ಗೀಗ ಏನ್ ಬೇಕು ಇದರಿಂದ? ಹಣ ಬೇಕಾ ಅಥವಾ ಜಿಲ್ಲಾ ಪಂಚಾಯತ್ ಟಿಕೆಟ್ ಬೇಕಾ? ಸರ್, ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅನ್ನೋ ಕೆಪಬಿಲಿಟಿ ಇದ್ರೆ ಕೊಡಿಸ್ಲಿ ಸರ್. ನನ್ನ ಇಷ್ಟಕ್ಕೆ ಕೇಪಬಿಲಿಟಿ ಇಲ್ಲ ಅಂದ್ರೆ ನೀವ್ ಯಾಕೆ ಕೊಟ್ರಿ? ಸರ್, ನಾನು ಅವತ್ತಿನ ಕಾಲದಲ್ಲಿ ಹೌದು ಕೆಪಬಿಲಿಟಿ ಇದೆ ಅಂತ ಅನ್ಕೊಂಡಿದ್ದೆ. ಬಟ್ ಯಾವಾಗ ಈ ತರ ಬಂದ್ಬಿಟ್ಟು ಅವರು ಇದನ್ ಮಾಡಿದ್ರು, ಇವರು ತುಂಬಾ ಜನ ಯಾವಾಗ ಹೇಳ್ತಾ ಬಂದ್ರು, ಆವಾಗ ನನ್ಗೆ ಅರ್ಥ ಆಯ್ತು. ಸೊ ಈ ಕೆಪಬಿಲಿಟಿ ಅನ್ನೋದಕ್ಕಿಂತ ಇವರು ಕುಮಾರಣ್ಣ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅಂದ್ರೆ ಏನು ಅವ್ರೇನು ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಈಗ ಸಾರ್ವಜನಿಕರು ಎಷ್ಟೊಂದು ಜನ ಹೋಗ್ತಾರೆ, ಕುಮಾರಣ್ಣ ಎಲ್ಲರೂ ಮಾತಾಡಿಸ್ತಾರೆ ಪಾಪ. ಆಮೇಲೆ ತುಂಬಾ ಅವರು ಸ್ನೇಹಜೀವಿ, ಮಾತಾಡಿಸ್ತಾರೆ, ಅದ್ರಲ್ಲೇನು ತಪ್ಪಿಲ್ಲ. ಅವ್ರು ಕಾಮನ್ ಆಗಿ ಅವ್ರು ಮಾತಾಡಿಸ್ತಿದ್ದಾರೆ. ಬಟ್ ಇವರು ಯಾವಾಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಅನ್ನಿಸ್ತು. ನಾನು ಅದಕ್ಕೆ ನನಗೆ ಏನೋ ಓಕೆ ಇಲ್ಲಿ ಬೇಡ ಇದು ಅಂತ ಅನ್ನಿಸ್ತು ಸರ್. ಇವಾಗ ಅವರು ಅಮೌಂಟ್ ಕೊಟ್ಟರೆ ನನಗೆ ತುಂಬ ಉತ್ತಮ ಸರ್. ನನ್ನ ದುಡ್ಡನ್ನ ರಿಟರ್ನ್ ಮಾಡಿದ್ರೆ ತುಂಬ ಉತ್ತಮ. ಆ್ಯಂಡ್ ನಾನು ತಪ್ಪು ಮಾಡಿದೆ. ನಾನು ನಮ್ಮ ಸ್ಥಳೀಯ ಮಾಜಿ ಶಾಸಕರು ಅವ್ರ ಹತ್ರನೋ ಹಂಗೋಗಿ ಅವ್ರ ಹತ್ರ ನಾನು ಭೇಟಿ ಆಗೋದ್ರ ಬದಲು ನಾನು ಇವನ್ನ ಮೇಲೆ ಡಿಪೆಂಡ್ ಆಗಿದ್ದು. ಬಟ್ ನಾನು ಒಂದು ಫ್ರೆಂಡ್ಶಿಪ್ ಆದಮೇಲೆ, ತುಂಬ ಹತ್ರ ಆದಮೇಲೆ, ಆತ್ಮೀಯರಾದ್ಮೇಲೆ ಆ ಮಾತು ಕೊಟ್ಟನಲ್ಲ ಅಂದ್ಬಿಟ್ಟು ನಾನು ಅವನಿಗೆ ಇದು ಮಾಡಿಕೊಂಡೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.